ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಚಾನಲ್. ನಿನ್ನೆ ನಡೆದಿರೋ RCB ವರ್ಸಸ್ ಮುಂಬೈ ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಏನೇನಾಯಿತು ಅಂತ. ಮುಂಬೈ ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡಿದ್ರು. ಮತ್ತು ಹಂಗೆ ಫೀಲ್ಡಿಗೆ ಬಂದು ಸ್ಟಾರ್ಟ್ ಮಾಡಿದ್ರು. ನಮ್ಮವ್ರು ಬ್ಯಾಟಿಂಗು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಸ್ಮಿತಿ ಮಂದಣ್ಣ ಫಸ್ಟ್ ಓವರ್ 10 ರನ್ಸ್ ಇಸ್ಮಾಯಿಲ್ಗೆ ಫುಲ್ ಸಕ್ಕತ್ತಾಗಿ ಹೊಡೆದ್ರು. ಮತ್ತು ಅವ್ರಿಗೆ ಥರ್ಡ್ ಓವರನ್ನ ಟಾಪ್ ಎಡ್ಜ್ ಆಗಿ ಔಟ್ ಆದರು. ಮತ್ತು ವೇರಮ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಸ್ಮಿತಿ ಮಂದಣ್ಣ 26 ರನ್ ಹೊಡಿದ್ರು. ವೇರಮ್ 9 ರನ್ಸ್ಗೆಲ್ಲ ಔಟ್ ಆದರು. ಮತ್ತು ಎಲಿಸ್ ಪೆರಿ ಮತ್ತು ಬ್ಯಾಕ್ ಟು ಬ್ಯಾಕ್ ಬಂದವರೆಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದರು. ರಿಚಾ ಘೋಷ್ ಮಾತ್ರ ನಿಂತ್ಕೊಂಡು ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಬ್ಬರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಾಯಿತ್ತು. 50+ ಪಾರ್ಟ್ನರ್ಶಿಪ್ ಏನೋ ಬಂದಿತ್ತು. ಬರ್ತಾ ಇದ್ದಂಗೆ ಅಮರ್ ಜ್ಯೋತಿ ಬಂದು ರಿಚಾ ಘೋಷ್ ಅವ್ರ ವಿಕೆಟ್ನ ಕ್ಲೀನ್ ಬೌಂಡ್ ಮಾಡಿಬಿಟ್ರು. ಮತ್ತು ಅವರು ಅಮರ್ ಜ್ಯೋತಿ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 3 ವಿಕೆಟ್ಸನ್ನು ತೆಗೆದಿದ್ದಾರೆ. ವೇರಮ್ದು ಅವರೇ ತೆಗೆದಿದ್ದು. 26 ರನ್ಸ್ಗೆ ರಿಚಾ ಘೋಷು ಔಟ್ ಆದರು. ಮತ್ತು ವೇರಮ್ಮು ಎಲಿಸ್ ಪೆರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಡಿದ್ರು. ಬಟ್ ವೇರಮ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ವೇರಮ್ದು ಅಮರ್ ಜ್ಯೋತಿ ಅವರು ವಿಕೆಟ್ ತೆಗೆದ್ರು. ಮತ್ತು ಲಾಸ್ಟ್ ಬರ್ತಾ ಎಲಿಸ್ ಪೆರಿ ಇದ್ದರು. ಎಲಿಸ್ ಪೆರಿ ಅವರು ಚೆನ್ನಾಗಿ ಆಡ್ತಾಯಿದ್ರು. ಲಾಸ್ಟ್ ಫುಲ್ಲು ಸಕ್ಕತ್ತಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 43 ಬಾಲ್ಸ್ಗೆ 81 ರನ್ಸ್ ಒಳ್ಳೆ ಸ್ಕೋರ್ ಹೊಡೆದ್ರು. ಅವರಿಂದಾನೇ ಅಷ್ಟು 168 ರನ್ಸ್ ಸೋಕಾಗಿದ್ದು. ಒಳ್ಳೆ ಸ್ಕೋರೇ ಹೊಡೆದ್ರು. ಅದು 200+ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. 190 200+ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಎಲಿಸ್ ಪೆರಿ ಮಾತ್ರ. ಅವರಿಂದ ಒಳ್ಳೆ ಸ್ಕೋರನ್ನು ಬಂತು. ಒಳ್ಳೆ ಕಾಂಪೀಟ್ ಕೊಡೋ ಸ್ಕೋರೇ ಅಂದ್ಕೊಂಡ್ರು. ಬಟ್ ಮುಂಬೈ ಬಂದಂಗೆ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಹಂಗೆ ವಿಕೆಟ್ ಸಿಕ್ತು ನಮಗೆ. ಸಿಗ್ತಾ ಇದ್ದಂಗೆ ಬ್ರೊಂಟ್ ಅವ್ರು ಬಂದರು, ಸಕ್ಕತ್ತಾಗಿ ಹೊಡೆದ್ರು. ಅವರು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿದ್ದರು. ನಮ್ಮ RCB ಬ್ಯಾಟಿಂಗ್ ಆಡುವಾಗ ಅವ್ರ ಬೌಲಿಂಗಲ್ಲಿ 40 ರನ್ನೇನೋ ಹೊಡೆದಿದ್ರು ನಮ್ಮವ್ರು RCB ಅವರು. ಅವ್ರು ನೋಡಿದ್ರೆ ಬಂದು 21 ಬಾಲ್ 41 ರನ್ನೇನೋ ಹೊಡೆದ್ರು. ಫುಲ್ ಸ್ಪೀಡಾಗಿ ಹೊಡೆದಾಕಿದ್ರು ಆ ಸ್ಕೋರ್ನ ಅವರು. ಮತ್ತು ಅವರು ವಿಕೆಟ್ನ ಒಳ್ಳೆ ಸಕ್ಕತ್ತಾಗಿ ತೆಗೆದ್ರು. ಆ ಸ್ಕೋರ್ ಹೊಡಿತಿದ್ದಂಗೆ ಗಾರ್ತ್ ಬಂದು ಬ್ರೊಂಟ್ ಅವ್ರ ವಿಕೆಟ್ನ ಕ್ಲೀನ್ ಬೌಂಡ್ ಮಾಡಿದ್ರು. ಸಕ್ಕತ್ತಾಗಿತ್ತು. ಅದು ಮಾತ್ರ ಒಳ್ಳೆ ಚೆನ್ನಾಗಿ ಬೌಂಡ್ ಮಾಡಿದ್ರು. ಮತ್ತು ನಮ್ಗೆ ತೊಂದರೆ ಆಗಿದ್ದಂದರೆ ಅಲ್ಲಿ ಹರ್ಮನ್ಪ್ರೀತ್ ಅವರು ತುಂಬ ಕಾಟ ಕೊಟ್ಟರು. ಹಾಫ್ ಸೆಂಚುರಿ ಬೇರೆ ಹೊಡೆದ್ರು. ಅವರೇನು ಔಟ್ ಆಗೋ ಥರನೇ ಕಾಣಿಸ್ತಾಯಿದ್ರು. ಎಲ್ಲ ಬೌಲರ್ಗೂ ಒಳ್ಳೆ ಟೆಕ್ನಿಕಲ್ಲಾಗಿ ಅಟ್ಯಾಕ್ ಮಾಡ್ತಾಯಿದ್ರು. ಚೆನ್ನಾಗಿ ಆಡ್ತಾಯಿದ್ರು ಅವರು. ಬಟ್ ವೇರಮ್ ಅಂತೂ ಒಳ್ಳೆ ಸ್ಪೆಲ್ಲು, 3 ವಿಕೆಟ್ಸು. ವೇರಮ್ ಒಳ್ಳೆ ಟೈಮ್ ಬಂದು ಫಸ್ಟ್ ಬಾಲೇ ಹರ್ಮನ್ಪ್ರೀತ್ಗೆ ಸಖತ್ತಾಗಿ ವಿಕೆಟ್ ತೆಗೆದ್ರು. ಹರ್ಮನ್ಪ್ರೀತ್ ಹೊಡೆದು. ಮತ್ತು ಸೆಕೆಂಡ್ ಬಾಲ್ ಹಂಗೆ ಬರ್ತಾ ಇದ್ದಂಗೆ ಗಾರ್ತ್ ವಿಕೆಟ್ ತೆಗೆದ್ರು. ಮತ್ತು ಜಾಸ್ತಿ ನಮ್ಗೆ ಕಾಟ ಆಗಿದ್ದಂದರೆ ಅಲ್ಲಿ ಅಮರ್ ಜ್ಯೋತಿ ಅವರು ತುಂಬ ಕಾಟ ಆದರು. ಬೌಲಿಂಗಲ್ಲಿ ಕಾಟ ಕೊಟ್ಟು ಸಾಲದು ಅಂತ ಬಿಟ್ಟು ಬ್ಯಾಟಿಂಗಲ್ಲಿ ಕೂಡ 34 ರನ್ಸ್ ಹೊಡೆದ್ರು. ಲಾಸ್ಟ್ ಅವರಿಂದನೇ ಮ್ಯಾಚ್ ವಿನ್ ಆಗಿದ್ದು. ಒಟ್ಟಿನಲ್ಲಿ ಲಾಸ್ಟ್ ಕ್ರೇಜ್ ಮಾತ್ರ ಸಾಕಾದಾಯಿತು. ಲಾಸ್ಟ್ ಓವರ್ ಗಂಟ ಚೆನ್ನಾಗೇನೋ ಇತ್ತು ಮ್ಯಾಚ್. ಗೆಲ್ಬೋದಾಗಿತ್ತು RCB ಅವರು. 2 ಮಿಸ್ಫೀಲ್ಡ್ ಮಾಡಿದ್ರು. ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಅಂದು ಹ್ಯಾಟ್ರಿಕ್ ಮಿಸ್ ಆಯಿತು RCB ಅವ್ರದ್ದು. ಇಲ್ಲಾಂದಿದ್ರೆ ರೆಕಾರ್ಡೇ ಮಾಡಿರೋರು RCB ಅವ್ರದ್ದು. ಬಟ್ ಇವರೇ ಮಿಸ್ಫೀಲ್ಡ್ ಮಾಡಿಲ್ಲ ಅಂದಿದ್ರೆ ಗೆಲ್ಲೋ ಚಾನ್ಸ್ ಜಾಸ್ತಿ ಇರ್ತಾಯಿತ್ತು RCB ಅವ್ರಿಗೆ. ಅದನ್ನು ಮಿಸ್ಫೀಲ್ಡ್ ಮಾಡಿ ಸೋತರು. ಮ್ಯಾನ್ ಆಫ್ ದ ಮ್ಯಾಚು ಅಮರ್ ಜ್ಯೋತಿಗೆ ಬಂತು. ಒಳ್ಳೆ ಅಲ್ಲಿ ಬೌಲಿಂಗಲ್ಲೂ ಒಳ್ಳೆ ಪರ್ಫಾರ್ಮೆನ್ಸು, ಇಲ್ಲಿ ಬ್ಯಾಟಿಂಗಲ್ಲೂ ಒಳ್ಳೆ ಪರ್ಫಾರ್ಮೆನ್ಸು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಅಮರ್ ಜ್ಯೋತಿಗೆ ಬಂತು. ಬಟ್ RCB ಫ್ಯಾನ್ಸ್ ಕ್ರೇಜ್ ಮಾತ್ರ ಹರ್ಮನ್ಪ್ರೀತ್ ಅವ್ರು ಕಿವಿ ಮುಚ್ಕೊತಾ ಇದ್ರು. ಆ ಕೂಗೆಲ್ಲ ಕೇಳಿಸ್ಕೊಂಡು ಸಾಕಾದಾಯಿತು RCB ಫ್ಯಾನ್ಸ್ ಕ್ರೇಜ್ ಮಾತ್ರ. ಇನ್ನೂ ಸ್ವಲ್ಪ ದಿವಸ ಇರ್ತಾರೆ ಬೆಂಗಳೂರಲ್ಲೇ. ಇನ್ನೂ ಫುಲ್ ಕ್ರೌಡ್ ದಂಡಿಯಾಗಿರುತ್ತೆ. ಫುಲ್ ಟಿಕೆಟ್ಸ್ ಎಲ್ಲ ಅನ್ಸೋಲ್ಡ್ ಆಗಿದೆ. ಸೊ ಫುಲ್ ಕ್ರೇಜ್ ಇರುತ್ತೆ. ಹಾಗೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್.